ನಾನು ಸಚಿವ ಸ್ಥಾನಕ್ಕೆ ಒತ್ತಾಯ ಮಾಡಿಲ್ಲ, ಪಕ್ಷ ಯಾವುದೇ ತೀರ್ಮಾನ ತಗೊಂಡ್ರು ನಾನು ಅದಕ್ಕೆ ಬದ್ಧ ಅಂತ ರಾಮನಗರದಲ್ಲಿ ನೂತನ ಶಾಸಕ ಯೋಗೀಶ್ವರ್ ಮಾತಾಡಿದ್ದಾರೆ. ಸಿಪಿ ಯೋಗೀಶ್ವರ್ ಅವರು ಪಕ್ಷಕ್ಕೆ ಬರೋದಕ್ಕೆ, ಅಭ್ಯರ್ಥಿಯಾಗಿ ನಿಲ್ಲೋದಕ್ಕೆ, ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಕೊಂಡೇ ಬಂದ್ರಂತೆ ಅನ್ನುವ ಅಂತೆಕಂತೆಗಳ ನಡುವೆ ನಂದು ಯಾವುದೇ ಬೇಡಿಕೆ ಇಲ್ಲ, ಯಾವ ನಿರ್ಧಾರ ತಗೊಂಡ್ರು ನಾನು ಅದಕ್ಕೆ ಬದ್ಧ ಇರ್ತೀನಿ ಅಂತ ರಾಮನಗರದಲ್ಲಿ ಮಾತಾಡಿದ್ದಾರೆ ನೂತನ ಶಾಸಕ ಸಿಪಿ ಯೋಗೀಶ್ವರ್. ನಮ್ಮ ಜಿಲ್ಲೆಯಲ್ಲಿ ಬಾಲಕೃಷ್ಣ ಸೀನಿಯರ್ ಇದ್ದಾರೆ, ಯಾರು ಕೊಟ್ಟರು ನಾವು ಕೆಲಸ ಮಾಡ್ತೀವಿ, ನನಗೆ ಬೇಕು ಅಂತ ನಾನೇನು ಡಿಮಾಂಡ್ ಇಟ್ಟಿಲ್ಲ, ಹೈಕಮಾಂಡ್ ಏನು ನಿರ್ಧಾರ ತಗೊಂಡ್ರು ನಾನು ಬದ್ಧ. ನಮ್ಮ ಉದ್ದೇಶ, ಮೂಲ ಉದ್ದೇಶ ಏನು ಅಂತಂದರೆ ನಮ್ಮ ತಾಲೂಕಿನ ಅಭಿವೃದ್ಧಿ. ಪಕ್ಷ ಜವಾಬ್ದಾರಿ ಕೊಟ್ಟರು ನಾನು ನಿರ್ವಹಣೆ ಮಾಡ್ತೀನಿ, ಮಾಡಲ್ಲ ಅಂತ ಹೇಳಲ್ಲ, ಆದರೆ ನಾನೇ ಬೇಕು ಅಂತೇನು ಕೇಳಿಲ್ಲ, ಕೇಳೋದು ಇಲ್ಲ ಅಂತ ಚನ್ನಪಟ್ಟಣದ ನೂತನ ಶಾಸಕ ಸಿಪಿ ಯೋಗೀಶ್ವರ್ ಮಾತಾಡಿದ್ದಾರೆ ರಾಮನಗರದಲ್ಲಿ. ಹೋಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಯಾವುದೇ ತೀರ್ಮಾನ ತಗೊಂಡ್ರು ನಾನು ಸ್ವಾಗತಿಸ್ತೀನಿ. ಪಕ್ಷ ತಗೊಳ್ಳೋ ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೀನಿ. ನಾನೇನು ಒತ್ತಾಯ ಮಾಡಲ್ಲ, ನಾನೇನು ಅದರ ಆಕಾಂಕ್ಷಿಯಾಗಿ ನನಗೆ ಮಂತ್ರಿಗಿರಿ ಕೊಡಲೇಬೇಕು ಅಂತ ಹೇಳಲ್ಲ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಾಲಕೃಷ್ಣ ಅವರು ಒಬ್ಬ ಸೀನಿಯರ್ ಆಗಿ ಒಬ್ಬ ಶಾಸಕರಿದ್ದಾರೆ, ಯಾರಿಗೆ ಕೊಟ್ಟರು ನಾವು ಕೆಲಸ ಮಾಡ್ತೀವಿ, ಏನು ತೊಂದರೆ ಇಲ್ಲ. ನಾನು ಯಾವುದೇ ಮಂತ್ರಿಗಿರಿ ಹಿಂದೆ ಹೋಗೋದಿಲ್ಲ, ಅವಕಾಶ ಮಾಡಿಕೊಟ್ರೆ ಕೆಲಸ ಮಾಡ್ತೀನಿ, ಇಲ್ಲಾಂದ್ರೆ ತಾಲೂಕಿನ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಕಾಂಗ್ರೆಸ್ ಪಕ್ಷ ಯಾವುದೇ ತೀರ್ಮಾನ ತಗೊಂಡ್ರು ನಾನು ಸ್ವಾಗತಿಸ್ತೀನಿ. ಪಕ್ಷ ತಗೊಳ್ಳೋ ತೀರ್ಮಾನಕ್ಕೆ